ಮೈಸೂರು ಜಿಲ್ಲಾ ಕೊರ್ಮ ಮತ್ತು ಕೊರ್ಚ ಮಹಾಸಂಘದ ವತಿಯಿಂದ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಶರಣ ಶ್ರೀ ನುಲಿಯ ಚಂದ್ರಯ್ಯ ಅವರ 918 ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಎಲ್ಲರೂ ಸರ್ವರಿಗೂ ಸುಸ್ವಾಗತ ಎಂದು ಇದೇ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ನಾನು ವಿನಂತಿಸುವುದೇನೆಂದರೆ, ನನ್ನ ಕುಲಬಾಂಧವರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ನಮ್ಮ ಮನೆಯ ಹಬ್ಬ ಎನ್ನುವಂತೆ ಎಲ್ಲರೂ ಹಾಜರಾಗಬೇಕು. ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಕತ್ತಿಗಿಂತ ಹರಿತವಾದ ಲೇಖನ ಇಟ್ಕೊಂಡಿರುವಂಥ ನನ್ನ ಮಾಧ್ಯಮ ಮಿತ್ರರನ್ನು ನಾನು ಕಳಕಳಿಯಿಂದ ಬೇಡ್ಕೊಳ್ಳೋದೇನು ಅಂದರೆ, ಅತಿ ಸೂಕ್ಷ್ಮ ಸಮುದಾಯ ಆದಂಥ ನಮ್ಮ ಸಮುದಾಯಕ್ಕೆ ತಮ್ಮಿಂದ ಆಗುವಂಥ ಕೊಡುಗೆಯನ್ನು ಕೊಡಬೇಕು. ಈ ಸಮುದಾಯ ನಮ್ಮದು ಒಂದು ಅಸ್ತಿತ್ವ ಇದೆ, ನಾವು ಬದುಕಬಹುದು, ಸಮಾಜದಲ್ಲಿ ನಮ್ಮದೇ ಆದ ಸ್ಥಾನಮಾನ ನಮಗೂ ಇದೆ ಅನ್ನುವಂಥದ್ದನ್ನ ದಯಮಾಡಿ ನಮ್ಮ ಲೇಖನಿ ಮೂಲಕ ತಮ್ಮ ಜಾತಿಯನ್ನೇ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿ ಹಿಂಜರಿತ, ಎಲ್ಲರ ದಬ್ಬಾಳಿಕೆ, ದೌರ್ಜನ್ಯ, ಶೋಷಣೀಯ ಸ್ಥಿತಿ ತಲುಪಿ ಇರುವಂಥ ಸಮುದಾಯ ನಮ್ದಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ನೋವಿಂದ ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮುಂದೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಮ್ಮ ಸಮುದಾಯದವರು ನಡೆಸ್ಕೊಳ್ಳೋದಕ್ಕೆ ತಮ್ಮ ಲೇಖನಿಯಿಂದ ಬರುವಂಥ ನುಡಿಮುತ್ತುಗಳ ಅಗತ್ಯ ತುಂಬ ಇದೆ. ದಯಮಾಡಿ ಮಾಧ್ಯಮ ಮಿತ್ರರು ಸಹಕರಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕಾರವನ್ನು ಕೇಳ್ತೇವೆ. ಮತ್ತೆ ಕೇರಳ ತಾಲೂಕು, ಹುಣಸೂರು ತಾಲೂಕು, ವಿಜಯಪಟ್ಟಣ ತಾಲೂಕು, ಎಲ್ಲ ತಾಲೂಕಿನ ಹಾಗೂ ಮೈಸೂರು ಜಿಲ್ಲೆಯ, ಹಾಸನ ಜಿಲ್ಲೆಯ, ಕೊಡಗು ಜಿಲ್ಲೆಯ, ಚಾಮರಾಜನಗರ ಜಿಲ್ಲೆಯ, ಮಂಡ್ಯ ಜಿಲ್ಲೆಯ ಕುಲ ಬಾಂಧವರು ಹಾಗೂ ಬೆಂಗಳೂರು, ನಮ್ಮ ಕರ್ನಾಟಕ ರಾಜ್ಯದ 32 ಜಿಲ್ಲೆಗಳಿಂದಲೂ ಎಲ್ಲ ನನ್ನ ಕುಲ ಬಾಂಧವರು ಸ್ವಯಂ ಪ್ರೇರಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಎಚ್.ಸಿ. ಮಾಧವರವರು, ಸಮಾಜ ಕಲ್ಯಾಣ ಇಲಾಖೆ ಇವರು ಉದ್ಘಾಟಕರಾಗಿದ್ದಾರೆ. ಹಾಗೆ ವಿಶೇಷ ಅತಿಥಿಗಳಾಗಿ ನಮ್ಮೆಲೆ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ತಾಳ್ ಸಾಹೇಬ್ ಬರ್ತಾ ಇದ್ದಾರೆ. ಹಾಗೂ ಈ ನಮ್ಮ ಹುಲಿಯ ಜೊತೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸರ್ ಬರ್ತಾ